ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಫಾರ್ಮಸಿಗಾಗಿ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಅನ್ನ ಮಾಡಲಾಗಿದೆ. ಆದ್ರೆ ಬಿಲ್ಡಿಂಗ್ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಫಾರ್ಮಸಿಗೆ ಅಂತ ಕಟ್ಟಿದಂತ ಬಿಲ್ಡಿಂಗ್ 4 ವರ್ಷ ಆದ್ರೂ ಕೂಡ ಇನ್ನ ಉದ್ಘಾಟನೆ ಕೂಡ ಆಗಿಲ್ಲ. ಉದ್ಘಾಟನೆ ಆಗದೆ ಯಾವ ವಿದ್ಯಾರ್ಥಿಗಳ ಬಳಕೆಗೂ ಕೂಡ ಇದು ಬರ್ತಾ ಇಲ್ಲ. ಒಂದು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಆ ಬೋರ್ಡ್ ನ ನೋಡ್ಬೋದು. ವಿಶ್ವವಿದ್ಯಾನಿಲಯ ಫಾರ್ಮಸಿ ಕಾಲೇಜು ಅಂತ ಬೋರ್ಡ್ ಇದೆ. ಆದ್ರೆ ಫಾರ್ಮಸಿ ಅನ್ನೋ ಆ ಪದ ಏನಿದೆ ಅದನ್ನೇ ಕಿತ್ತಾಕಿದ್ದಾರೆ. ಆ ಬ್ಯಾನರ್ ನಲ್ಲಿ ಕಿತ್ತಾಕಿ ಅದನ್ನ ಹರಿದಾಕಿದ್ದಾರೆ. ಇಲ್ಲೆಲ್ಲ ಹುಲ್ಲು ಬೆಳ್ಕೊಂಡಿದೆ, ಇಲ್ಲಿ ಕಸ ಕಡ್ಡಿ ಎಲ್ಲ ಬಿದ್ದಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲೂ ಕೂಡ ಯೂನಿವರ್ಸಿಟಿಯಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಬಿದ್ದಿದೆ. ಆದ್ರೆ ಯಾರು ಕೂಡ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಯಾವ ಪುರುಷಾರ್ಥಕ್ಕೆ ಈ ಬಿಲ್ಡಿಂಗ್ ಕಟ್ಟಿದ್ರು ಅಂತ ನಮ್ಮ ಕ್ವಶನ್ ಇರುವಂತದ್ದು. ಯಾವ ಖುಷಿಗಾಗಿ ಈ ಬಿಲ್ಡಿಂಗ್ ಕಟ್ಟಿದ್ರು? ಇಲ್ಲಿ ನೋಡಿ, ಇಲ್ಲಿ ಮದ್ಯಪಾನ ಕೂಡ ಸೇವನೆ ಮಾಡಿದ್ದಾರೆ. ನಿಮ್ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಕಾಣಿಸ್ಬೋದು, ಸಿಗರೇಟ್ ಪ್ಯಾಕೆಟ್ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು. ಒಂದು ಯೂನಿವರ್ಸಿಟಿ ಒಳಗಡೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಕ್ಕೆ ಬರುವಂತ ಯೂನಿವರ್ಸಿಟಿ ಒಳಗಡೆ ಮದ್ಯಪಾನ ಹೇಗ್ ಬಂತು? ಸಿಗರೇಟ್ ಪ್ಯಾಕ್ ಹೇಗ್ ಬಂತು? ಸಿಗರೇಟ್ ಪ್ಯಾಕ್ ನ ಮದ್ಯಪಾನನ ಇಲ್ಲಿ ಸೇವನೆ ಮಾಡ್ತಾರೆ. ಮದ್ಯಪಾನ ಸೇವನೆ ಮಾಡಿ ಇಲ್ಲಿ ಬಿಸಾಡಿ ಹೋಗ್ತಾರೆ ಅಂತಂದ್ರೆ ಮೇಂಟೈನ್ ಮಾಡಿಸೋದಕ್ಕೆ ಯಾರು ಇಲ್ವಾ? ನೋಡಿ, ಇಲ್ಲೂ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಇಲ್ಲೂ ಕೂಡ ಬಿದ್ದಿದೆ. ಈ ಬಿಲ್ಡಿಂಗ್ ಓಪನ್ನೇ ಆಗಿಲ್ಲ. ಈ ಬಿಲ್ಡಿಂಗ್ ಓಪನ್ ಆಗದೇನೆ ಇಲ್ಲಿ ಪುಂಡ ಪೋಖ್ರಿಗಳಿಗೆ, ಮದ್ಯಪಾನ ಮಾಡೋರಿಗೆ, ಧೂಮಪಾನ ಮಾಡೋರಿಗೆ ಇಲ್ಲಿ ಜಾಗ ಮಾಡಿಕೊಟ್ಟಂತೆ ಆಗಿದೆ. ಒಳಗಡೆ ಕೂಡ ನೋಡಿ, ಒಂದಷ್ಟು ಪರಿಕರಗಳು, ಫಾರ್ಮಸಿಗೆ ಏನ್ ಬೇಕೋ ಐಟಮ್ಸ್ಗಳನ್ನ ತಂದಿಟ್ಟಿದ್ದಾರೆ. ಆದ್ರೆ ಆ ಫಾರ್ಮಸಿಗೆ ಬೇಕಾದಂತ ಐಟಮ್ಗಳು ಗುಜ್ರಿ ಐಟಮ್ ರೀತಿ ಆಗೋಗಿರುವಂತದ್ದು. ಅದು ತುಕ್ ಹಿಡ್ದು ಯಾವುದೇ ಕಾರಣಕ್ಕೂ ಮತ್ತೆ ಯೂಸ್ಗೆ ಬರೋದಿಲ್ಲ ಅನ್ನೋಂತೆ ಕಾಣ್ತಾ ಇದೆ. 4 ವರ್ಷದಿಂದ ಐಟಮ್ನ ತಂದಿಟ್ರೆ ಇನ್ನೇನಾಗುತ್ತೆ? ಇಲ್ಲಿ ನೋಡಿ, ಮ್ಯಾಚ್ ಬಾಕ್ಸ್ ಬಿದ್ದಿದೆ, ಧೂಮಪಾನ ಮಾಡಿದ್ದಾರೆ, ಡ್ರಿಂಕ್ಸ್ ಬಾಟ್ಲ್ಗಳು ಬಿದ್ದಿದೆ, ಪ್ಯಾಕೆಟ್ಗಳೆಲ್ಲ ಬಿದ್ದಿದೆ. ಇಲ್ಲಿ ಪೆಪ್ಸಿ ಬಾಟ್ಲ್ಗಳು, ಪ್ಲಾಸ್ಟಿಕ್ ಸಾಗರನೇ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇರುವಂತದ್ದು, ನಾವು ಕೂಡ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಯೂಸ್ ಮಾಡೋದಿಲ್ಲ ಅಂತಂದ್ಮೇಲೆ ಸರ್ಕಾರದ ಹಣ, ಯೂನಿವರ್ಸಿಟಿಯ ಹಣ, ಅಂದ್ರೆ ವಿದ್ಯಾರ್ಥಿಗಳ ಹಣವನ್ನ ಬಳಸ್ಕೊಂಡು ಈ ಬಿಲ್ಡಿಂಗ್ ಅನ್ನ ಕಟ್ಟಿ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಯಾವ ಖುಷಿಗೆ ಬಿಲ್ಡಿಂಗ್ ಅನ್ನ ಕಟ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೇಂಟೈನ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಬೇಕಾಗಿಲ್ಲ. ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಯೂಸ್ ಆಗಿಲ್ಲ ಅಂತಂದ್ರೆ, ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿಲ್ಡಿಂಗ್ ಬೇಕಾಗಿಲ್ಲ. ಕರೆಕ್ಟ್ ಆಗಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಫಾರ್ಮಸಿ ಶಿಕ್ಷಣವನ್ನ ನೀವು ಕೊಡಬೇಕು ಅನ್ನೋದೇ ಆದ್ರೆ ಈ ಬಿಲ್ಡಿಂಗ್ ಅನ್ನ ದಯವಿಟ್ಟು ಓಪನ್ ಮಾಡಿ ಈ ಬಿಲ್ಡಿಂಗ್ ಅನ್ನ ಒಂದು ಮೇಂಟೆನೆನ್ಸ್ ಅನ್ನ ಮಾಡಿ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಕೊಡಿ. ಖಾಲಿ ಬಿಲ್ಡಿಂಗ್ ಈ ರೀತಿ ಬಿದ್ದಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ನಮ್ಗೆ ಕ್ಲಾಸ್ ವ್ಯವಸ್ಥೆ ಕರೆಕ್ಟ್ ಆಗಿರೋದಿಲ್ಲ, ನಮ್ಗೆ ಕ್ಲಾಸ್ ಇಲ್ಲ, ಕುತ್ಕೊಳ್ಳೋಕೆ ಬೆಂಚ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಷ್ಟು ಸುವ್ಯವಸ್ಥೆ ಇರುವಂತ ಅದ್ಭುತ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಅನ್ನ ಮಾಡಿ ಉದ್ಘಾಟನೆ ಕೂಡ ಮಾಡದೆ ಮದ್ಯಪಾನ ಮಾಡೋರಿಗೆ ಒಂದು ಜಾಗ ಮಾಡಿಕೊಟ್ಟಿದ್ದೀರಾ, ತಾಣ ಮಾಡಿಕೊಟ್ಟಿದ್ದೀರಾ ಅಂತಂದ್ರೆ ಇದನ್ನ ಯಾವಾಗ ಓಪನ್ ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಎಸ್, ಇದನ್ನ ಯಾವಾಗ ಓಪನ್ ಮಾಡ್ತೀರಾ ಅಂತ ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದೀವಿ. ದಯವಿಟ್ಟು ಈ ಬಿಲ್ಡಿಂಗ್ ಬಗ್ಗೆ ಯೂನಿವರ್ಸಿಟಿಯ ಕುಲಪತಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅನ್ನೋದು ಕೂಡ ನಮ್ಮ ಕಳಕಳಿಯ ಕಾಳಜಿಯ ಮನವಿಯಾಗಿರುವಂತದ್ದು. ಎಸ್, ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುಬ್ರಹ್ಮಣ್ಯ, ಫಸ್ಟ್ ವೇವ್, ಮೈಸೂರು.